ನಿಮಗೆ ಇವತ್ತು ಸೀತಾಫಲದ ಗಿಡ ತೋರಿಸ್ತೀನಿ ನೋಡಿ, ಕಾಣಿಸ್ತಾ? ಇದೇ ಸೀತಾಫಲದ ಗಿಡ, ಆದರೆ ಹಣ್ಣು ಬಿಟ್ಟಿಲ್ಲ. ಇದನ್ನು ನಾವು ನಮ್ಮ ಊರ ಕಡೆ ಹೆಂಗಂತಾರೆ ಅಂದರೆ ಬೆಟಲ್ಸಿ ಗಿಡ ಅಂತಾರೆ. ಅದಾದಮೇಲೆ ಗೊತ್ತಾಯ್ತು, ಈಗ ಸ್ಕೂಲಲ್ಲೆಲ್ಲ ಈ ಹಣ್ಣುಗಳು ಫೋಟೋ ಹಾಕಿ ಅದ್ರ ಕೆಳಗಡೆ ಎಲ್ಲ ಬರೆದ ಮೇಲೆ ಸೀತಾಫಲ ಅಂತ ಆಮೇಲೆ ಗೊತ್ತಾಗಿದ್ದು ನಮಗೆ. ಅಲ್ಲಿವರೆಗೂ ಬೆಟಲ್ಸಿ ಗಿಡ ಅಂತ ಅಂದ್ಕೊಂಡಿದ್ದು. ಬೆಟಲ್ಸಿನೇ ಅಂತೀವಿ ಈಗಲೂ. ಅದೊಂಥರ ಏನೂ ಮಾಡೋಕ್ಕಾಗಲ್ಲ, ಆಡು ಭಾಷೆಯಲ್ಲಿರೋವಂಥದ್ದು. ಇಲ್ಲೊಂದು ನೋಡ್ರಿ, ಇಲ್ಲಿ ಕಾಯಿ ಬಿಟ್ಟು ಒಣಗೋಗ್ಬಿಟ್ಟೈತೆ, ಹಣ್ಣಿಲ್ಲ. ಹಣ್ಣಿದ್ದಾಗ ಒಂದ್ಸರಿ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಇನ್ನೊಂದು ನಮ್ಮ ಚಿಕ್ಕಮ್ಮೂರಲ್ಲಿ ತುಂಬ, ಅವ್ರ ಊರು ತುಂಬ ಬರೀ ಇದೇ ಗಿಡಗಳಿದ್ದಾವೆ ನೋಡ್ರಿ. ಒಂದೆರಡು ಕಾಯಿಗಳಿದ್ದಾವೆ. ನೀವೇನಾದರೂ ಹಣ್ಣಾದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಬೆಟಲ್ಸಿ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ. ಹಿಂಗೆ ಇವಾಗ ನಮ್ಮೂರಲ್ಲಿ ಇವಾಗ ಬೆಟ್ಟದ ಕಡೆ ಇವಾಗ ನಾನು ವಿಡಿಯೋ ಮಾಡ್ತಾ ಇರೋದಿಲ್ಲ ಗೊತ್ತಾ ನೋಡಿ. ಇದೆಲ್ಲ ಹಳ್ಳ ನೋಡಿ, ಇದೆಲ್ಲ ಪೂರ ಹಳ್ಳ. ಇದು ಈ ನೀರಿರೋ ಕಡೆ ಎಲ್ಲ ಸಿಗ್ತವೆ ಊರ ಕಡೆ. ನಮಗೂ ಏನಾದರೂ ಈ ಕಡೆ ಬಂದಾಗ, ಅಂದರೆ ಇದೇ ಟೈಮಲ್ಲಿ, ಇವಾಗ ಮಳೆ ಬರೋ ಟೈಮ್ ಅಲ್ವಾ, ಈ ಸರಿ ಮಳೆ ಇಲ್ಲದಕ್ಕೆ ಹಣ್ಣು ಸಿಕ್ಕಿಲ್ಲ. ಅಕಸ್ಮಾತ್ ಏನಾದರೂ ಚೆನ್ನಾಗಿ ಮಳೆ ಬಂದಿದ್ರೆ ಇಷ್ಟೊತ್ತಿಗೆ ಇವಾಗ ಕಾಣಿಸ್ತಾ ಇದ್ದಾವಲ್ಲ ಈ ಕಾಯಿಗಳು, ಈಗ ಒಣಗೋಗಿರೋ ಥರ, ಅವೆಲ್ಲ ಇಷ್ಟೊತ್ತಿಗೆ ನಮಗೆ ಹಣ್ಣಾಗಿ ಸಿಗ್ತಿದ್ವು ತಿನ್ನೋದಕ್ಕೆ. ಒಂದೆರಡು ದಿವಸ ಕಿತ್ಕೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಹಣ್ಣಾಗುತ್ತೆ. ಅಂದರೆ ಅವು ಒಂಥರ ಪಾಕಕ್ಕೆ ಬರುತ್ತೆ. ಆ ಪೊರೆ ಬಿಟ್ಟಿದೆ ಅಂತಾರೆ ಊರ ಕಡೆ, ಅಂದರೆ ಆಡು ಭಾಷೆಯಲ್ಲಿ. ಒಂದೊಂದು ಇಂಥ ಜಾಗಕ್ಕೆ ಇರುತ್ತಲ್ಲ, ಇಲ್ಲ ನೋಡಿ ಈ ಥರ. ಇವಾಗ ಇಲ್ಲಿ ಗ್ಯಾಪ್ ಇದೆಯಲ್ಲ ಒಂದೊಂದಕ್ಕೆ, ಈ ಗ್ಯಾಪ್ ಇರೋ ಜಾಗದಲ್ಲಿ ಅದು ವೈಟ್ಗೆ ಒಂಥರ ಎದ್ದು ಕಾಣುತ್ತೆ, ವೈಟ್. ಆ ಥರ ಬಂದಿರೋದನ್ನು ನಾವು ತಗೊಂಡೋಗಿ ಕಿತ್ಕೊಂಡೋಗಿ ಇಟ್ಕೊಂಡ್ರೆ ಒಂದೆರಡು ದಿವಸಕ್ಕೆ ಹಣ್ಣಾಗ್ಬಿಡುತ್ತೆ ಅದು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಅಂತ ಅಂದರೆ ಹೆವಿ ಟೇಸ್ಟ್ ಇರುತ್ತೆ ಅದು. ಅದು ತಿಂದೇ ಫೀಲ್ ಮಾಡಬೇಕು ಅಂದ್ಕೊಳ್ಳಿ. ನೀವು ತಿಂದಿರ್ತೀರ ಅಂತ ಅಂದ್ಕೊಳ್ತೀನಿ. ಆ ಟೇಸ್ಟು ನಿಮ್ಮ ಬಾಯಲ್ಲಿ ಬಂದಿರ್ಬೋದು, ಇಲ್ಲ ನಿಮ್ಮ ಆಲೋಚನೆಯಲ್ಲಿ ಬಂದಿರ್ಬೋದು. ಸೊ ಅದು ಸೀತಾಫಲದ ಟೇಸ್ಟು. ಅದು ಬಿಟ್ಟರೆ ಇನ್ನು ಸೀತಾಫಲದಿಂದ ಆಮೇಲೆ ಇದನ್ನು ಯಾವುದಕ್ಕೂ ಔಷಧಿಗೆ ಯೂಸ್ ಮಾಡ್ತಾರೆ. ನಾವು ನಮ್ಮ ಹಸೆಗಳಿಗೆ ಈ ಹಿಡಿದ ಬೀಳುತ್ತೆ ಅಂತಾರಲ್ಲ, ಅದಕ್ಕೆ ಇನ್ನೊಂದೇನೋ ಹೇಳ್ತಾರೆ, ಬೇರೆ ಹೆಸರು. ಬಟ್ ಆ ಥರ ಏನಾದರೂ ಬಿದ್ದಾಗ ಇದನ್ನೆಲ್ಲ ಕುಟ್ಬಿಟ್ಟು ಇಡ್ತಿದ್ವಿ. ಆದರೂ ಅದೇನೂ ಆಗಲಿಲ್ಲ. ಬಟ್ ಹೇಳ್ತಾರೆ ಅದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ. ಅದೇನೇ ಇರಲಿ, ಒಟ್ಟಿನಲ್ಲಿ ಇದೇ ಬೆಟಲ್ಸಿ ಗಿಡ. ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಡಿ. ದಯವಿಟ್ಟು ಇನ್ನೇನು ಬೇಕಂದರೆ ನೀವು ನೋಡ್ತಾ ಇರ್ತೀರ ಈ ವಿಡಿಯೋನ. ಸೊ ಹಾಗಾಗಿ ಇದೇ ಬೆಟಲ್ಸಿ ಗಿಡ. ಬೇಕಂದರೆ ಈ ವಿಡಿಯೋ ಥಂಬ್ನೈಲಲ್ಲಿ ನಿಮಗೆ ಬೆಟಲ್ಸಿ ಹಣ್ಣಿಂದು ಫೋಟೋ ಹಾಕ್ತೀನಿ, ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಯಾವುದು ಹೂವೂ ಇಲ್ಲ ತೋರಿಸೋದಕ್ಕೆ. ಬಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೆಟಲ್ಸಿ ಸಿಕ್ಕಿದಾಗ ಯಾವತ್ತಾದರೂ. ಸೊ ಇದಿಷ್ಟು ಈ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.